ಇದು ಪುಲಾವ್ ಎಲೆ ನೋಡಿ, ನಮ್ಮ ಮನೆಯಲ್ಲಿ ಹಾಕದು ಒಂದೇ ಎಲೆ ತಗೊಳ್ತಾರೆ. ಹಾಯ್ ಎವ್ರಿವನ್, ಈಗ ನಾವು ಆದಿ ಉಡುಪಿಯಲ್ಲಿರುವ ಸಂತೆಗೆ ಹೋಗ್ತಾ ಇದ್ದೇವೆ. ಬುಧವಾರ ಬರುವಂತ ಇದು ಒಂದು ಸಂತೆ. ಸುಮಾರು ದಿನದಿಂದ ನನಗೆ ಒಂದು ಮಣ್ಣಿನ ಪಾತ್ರೆಯಲ್ಲಿ ಪುಲಾವ್ ಮಾಡ್ಬೇಕಂತ ಆಗ್ತಾ ಉಂಟು. ನಮ್ಮ ಉಡುಪಿಯಲ್ಲಿ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ, ಅಲ್ಲೆಲ್ಲಿ ನೀರು. ಸಾಂಬಾರ್ ಮೀನು ಗ್ಯಾಸ್ ಹಿಡಿದೀವಲ್ಲಿ ಉಡುಪತಿ ಮಾಡಿದ್ರು ಇದ್ದಾರೆ ತಗೋಡಿ ತಂದಲ್ಲ ಗ್ಲಾಸ್ ಮಣ್ಣದು ಒಳ್ಳೆದಲ್ಲ ಹೆಲ್ತ್ಗೆ. ಇದು ಬಾಟಲ್ಸ್ ಬಂದಿದೆ, ಅರೆ ಪ್ಲಾಸ್ಟಿಕ್ ಮುಚ್ಚ ಪರವಾಗಿಲ್ಲ, ಅದು ಮಣ್ಣದಲ್ಲ, ನೀರು ಹಾಕಿ ಬಾರ ಉಂಟದು ಬಾರ ಇಲ್ಲ ಅಷ್ಟಿಲ್ಲ, ಪರವಾಗಿಲ್ಲ, ನೀರು ಒಳ್ಳೆದ, ರಾತ್ರಿ ಕುಡಿಬಹುದು. ಜಾಗೃತಿ ಬೇಕು ಮತ್ತೆ ಕುಡಿಯೋಣ, ನೀರು ಹಾಕಿ ಬಾರ ಹಾಕಿ. ಏನು ತುಳಸಿ ಕಟ್ಟೆ ಕುಲ್ಲರ್, ತುಳಸಿ ಕಟ್ಟೆ ಕುಲ್ಲರ್ ಮತ್ತೆ ಟ್ಯಾರೆನ್ಸ್ ಇಡುದು. ಇದಕ್ಕೆ 250 ರೂಪಾಯಿ ಕೊಟ್ಟಿವಿ, ಇದಕ್ಕೆ 100 ರೂಪಾಯಿ, 350 ರೂಪಾಯಿ ವ್ಯಾಪಾರ ಆಯ್ತು. ಮುಚ್ಚಳ ತಗೊಳ್ಬೋದಿತ್ತು, ಬಟ್ ಅದು ಸರಿ ಕುತ್ಕೊಳ್ತಿರ್ಲಿಲ್ಲ, ಅದು ಕಲರ್ಸ್ ಸ್ವಲ್ಪ ವೇರಿಯೇಷನ್ ಇತ್ತು ಹಾಗೆ. ಈಗ ತರಕಾರಿ ತಕೊಂಡು ಮನೆಗೆ ಹೋಗೋದು. ಬನ್ನಿ ತರಕಾರಿ ತಗೊಂಡು ಶಾಪಿಂಗ್ ಮಾಡಿ. ಇದು ವಾರದ ಸಂತೆ, ಪ್ರತಿ ಬುಧವಾರ ಬೆಳಿಗ್ಗೆ ಸಹ ಇರ್ತದೆ, ಸಂಜೆ ಸಹ ಇರ್ತದೆ. ನಮಗೆ ಟೈಮ್ ಸಿಕ್ಕಿದಾಗ ನಾವು ಯೂಶ್ವಲಿ ಸಂಜೆ ಹೋಗೋದು. 4-5 ದಿನಕ್ಕೆ ಆಗುವಷ್ಟು ತರಕಾರಿ ಎಲ್ಲ ತಗೊಂಡು ನಾವು ಮತ್ತೆ ಮನೆಗೆ ಬಂದ್ವಿ. ಇವರು ಕಟ್ಪಾಡಿ ಅಜ್ಜಿ ಅಂತ, ಸೊ ಪ್ರತಿ ಸತಿ ಹೋದಾಗ ಇವರ ಹತ್ರ ಅಂತ ನಾವು ತರಕಾರಿ ತಗೊಳ್ತೇವೆ. ಬೊಂಡುಗಳನ್ನು ನಾವು ಕೈತೇವೆ ನಾವು ಮಗಳು. ಮಣ್ಣಿನ ಮಡಿಕೆ ರೆಡಿ ಆಗಿದೆ. ಒಂದು ದಿನ ಅದನ್ನ ತೆಳಿಯಲ್ಲಿ ಇಟ್ಟು ಕುದಿಸಿ ಇಡ್ಲಿಕ್ಕೆ ಹೇಳಿದ್ರು. ಆನಂತರ ಇನ್ನೊಂದ್ ದಿನ ಅದನ್ನ ತೆಂಗಿನ ಎಣ್ಣೆ ಚಂದ ಮಾಡಿ ಸವರಿ ಆನಂತರ ಇಡ್ಲಿಕ್ಕೆ ಆಯ್ತು. ಈಗ ಪುಲಾವ್ ಮಾಡ್ಲಿಕ್ಕೆ ಕೆಲವೆಲ್ಲ ಸಣ್ಣ ಪುಟ್ಟ ಕೊತ್ತಂಬರಿ ಸೊಪ್ಪು, ಬೇವಿನ ಸೊಪ್ಪು, ಈ ತರದೆಲ್ಲ ಕಲೆಕ್ಟ್ ಮಾಡು. ಬನ್ನಿ. Do it quick. ತಪ್ಪಲ್ಲ, ನಾನು ಕೂತೀನಿ, ಬೇಗ ತೆಗಿ. ಫಸ್ಟ್ ಬೇಕಿರೋದು ಪಲಾವ್ ಎಲೆ ಅಂತ ಹೇಳ್ತಾರಲ್ಲ, ಸುಮಾರು ಉಂಟು ಇದರಲ್ಲಿ. ಪಲಾವ್ ಎಲೆ ಯಾವ್ದಂತ ಹುಡುಕ್ತೇವೆ. ಉಂಟು ಇದು ಪುಲಾವ್ ಎಲೆ ನೋಡಿ, ನಮ್ಮ ಮನೆಯಲ್ಲಿ ಹಾಕದು ಒಂದೇ ಎಲೆ ತಗೊಳ್ತಾರೆ. ಇದನ್ನು ಹವ್ಯಕದಲ್ಲಿ ಅಥವಾ ಹಳೆಗನ್ನಡದಲ್ಲಿ ಐ ಥಿಂಕ್ ಬೆಳ್ಳನ್ ತೊಟ್ಟು ಅಂತ ಕರೀತಾರೆ. ಈಗ ನಾವು ಗಂಧಸಾಲೆ ಸೊಪ್ಪು ತಗೊಂಡು, ಇದು ಗಂಧಸಾಲೆ ಎಲೆ ಪರಿಮಳ ಬರ್ಲಿಕ್ಕೆ ತಗೊಂಡು. ಈಗ ನಮ್ಗೆ 2 ವಸ್ತು ಬಾಕಿ ಆಗಿದೆ. ಅದು ಒಂದು ಊರ ಕೊತ್ತಂಬರಿ ಸೊಪ್ಪು ಮತ್ತೆ ಬೇವಿನ ಸೊಪ್ಪು, ಅಂದ್ರೆ ಕರಿ ಲೀವ್ಸ್. ಮಳೆ ಬಂದ ಕಾರಣ ತುಂಬಾ ಬಲೆ ಎಲ್ಲ ಬೆಳೆದು ಹೋಗುತ್ತೆ. ಇದು ನೋಡಿ ಊರ ಕೊತ್ತಂಬರಿ ಸೊಪ್ಪು, ಫುಲ್ ಕೊತ್ತಂಬರಿ ಸೊಪ್ಪು ತರ ಪರಿಮಳ. ಸೂಪರ್ ಪರಿಮಳ. ತಗೊಂಡೆ ಸ್ವಲ್ಪ, ಇದನ್ನೆಲ್ಲ ಸೇರಿಸಿ ಈಗ ಒಂದು ಸೂಪರ್ ಪುಲಾವ್ ಮಾಡೋ. ಮಣ್ಣಿನ ಪಾತ್ರೆಯಲ್ಲಿ ನಾನು ಫಸ್ಟ್ ಮಾಡೋದ್ರಿಂದ ಎಕ್ಸ್ಪೆಕ್ಟೇಷನ್ ಅಂತೂ ತುಂಬ ಜಾಸ್ತಿ ಇತ್ತು. ಹೋಮ್ ಮೇಡ್ ತುಪ್ಪ ಹಾಕಿ, ಹೋಮ್ ಮೇಡ್ ಪುಲಾವ್ ಪೌಡರ್ ಹಾಕಿ ನಾನಂತೂ ಘಮ ಪುಲಾವ್ ರೆಡಿ ಮಾಡಿದ್ದೇನೆ. ಪುಲಾವ್ ಒಟ್ಟಿಗೆ ಒಂದು ಸಲಾಡ್ ಇದ್ದರೆ ಒಂದು ಟೈಮ್ ಇದು ಮೇಲ್ ಕಂಪ್ಲೀಟ್ ಆಗಿ ರೆಡಿ ಆಗ್ತದೆ.